ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ವರ್ಷಕಿ ವ್ಲಾಗ್ಸ್. ಇವತ್ತು ವರ್ಷಿತಾ ಬಿಟ್ಟು ಬೇರೆ ಯಾರೋ ಇದ್ದಾರೆ ಅನ್ಕೊಬಿಡಿ. ಶಿ ಇಸ್ ಮೈ ಸಿಸ್ಟರ್. ಸೊ ಆಸ್ ವಿ ಆಲ್ರೆಡಿ ಸೆಡ್ ಇನ್ ಪ್ರೀವಿಯಸ್ ವಿಡಿಯೋಸ್, ಸೊ ದಿಸ್ ವಿಡಿಯೋ ವಿಲ್ ಬಿ ಆಲ್ ಅಬೌಟ್ ಹೌ ಟು ಕ್ರ್ಯಾಕ್ ನೀಟ್ ಇನ್ 30 days. ಅಕ್ಷಿತಾ, ಸೊ ನಿನ್ನ ಎಕ್ಸ್ಪೀರಿಯನ್ಸಲ್ಲಿ ಆಫ್ಟರ್ ಯುವರ್ PUC ಯು ಆಲ್ಮೋಸ್ಟ್ ಹ್ಯಾಡ್ ಅರೌಂಡ್ 30-40 days ಆಫ್ ಟೈಮ್ ಟು ಯುವರ್ ನೀಟ್ ಎಕ್ಸಾಮ್. ಸೊ ನೀನು ಆ ಡೇಸ್ನ ಹೆಂಗೆ ಯುಟಿಲೈಸ್ ಮಾಡಿಕೊಂಡೆ? ಇಫ್ ಯು ಕ್ಯಾನ್ ಗಿವ್ ಟಿಪ್ಸ್, ಯು ಕ್ಯಾನ್ ಗಿವ್. ಸೊ ನಂದು ಹೆಂಗಾಗಿತ್ತು ಅಂದರೆ 30-40 days ಆಫ್ ಟೈಮ್ ಅಷ್ಟೇ ಇದ್ದಿದ್ದು. ಲೈಕ್ ಯೂಶಲಿ 2 months ಆಫ್ ಟೈಮ್ ಇರುತ್ತೆ. ಫಸ್ಟ್ ಬಂದುಬಿಟ್ಟು ನಂದು ಬೇಸಿಕಲಿ ಎವ್ರಿಥಿಂಗ್ ವಾಸ್ ರಿವಿಷನ್. ಐ ವಾಸ್ ಪರ್ಫೆಕ್ಟ್ ವಿತ್ ದ ಕಾನ್ಸೆಪ್ಟ್ಸ್. ಆರ್ ನಂಗೆ ಬಯಾಲಜಿ ಹೆಂಗಾಗಿತ್ತು ಅಂದರೆ, ಇಫ್ ನಂಗೆ ಕ್ವೆಶನ್ ಗೊತ್ತಿಲ್ಲ ಅಂದ್ರೂ ಐ ವಾಸ್ ಅವೇರ್ ದಟ್ ಇಟ್ ಮಸ್ಟ್ ಬಿ ಹಿಯರ್, ಇಲ್ಲೇ ಎಲ್ಲೋ ಇದೆ, ಬಟ್ ನಂಗೆ ಆನ್ಸರ್ ಗೊತ್ತಿಲ್ಲ. ಆ ರೀತಿಯಲ್ಲಿ ಐ ವಾಸ್ ಆಲ್ರೆಡಿ ಪರ್ಫೆಕ್ಟ್ ಅನ್ಮಾತು. ಸೊ ಇಷ್ಟು ಬೇಸಿಕ್ಸನ್ನು ನೀವು ಬೇಕೇ ಬೇಕು ಟು ಕ್ಲಿಯರ್ ಮೇನ್ಲಿ ಇನ್ 30 days. ಇಷ್ಟು ಆದಮೇಲೆ ನಾವು PYQs ಮಾಡಿದೆ. ನಾನು ಫಸ್ಟ್ಲಿ ಹೇಳ್ಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಬಿಕಾಸ್ ನಾನು ಟೈಮ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋಕ್ಕೆ 3 hours 30 minutes ಹೆಂಗೆ ಕಂಪ್ಲೀಟ್ ಮಾಡಬೇಕು ಪೇಪರ್ ಅನ್ನೋದನ್ನ ಫಸ್ಟ್ ಅದನ್ನ ಬೇಸಿಕ್ಕಾಗಿ ಅದೇ ಮೋಟೋ ನಾನು ತಲೆಯಲ್ಲಿ ಇಟ್ಕೊಂಡು ಐ ಸ್ಟಾರ್ಟೆಡ್ ಗಿವಿಂಗ್ ಗ್ರ್ಯಾಂಡ್ ಟೆಸ್ಟ್ ಅನ್ಮಾತು. ಸೊ ದ್ಯಾಟ್ ವಾಸ್ ದ ಮೇನ್ ಏಮ್. ಸೊ ಈ 30 ಇದು ಎಕ್ಸಾಮ್ಸ್ ಆದಮೇಲೆ, ಇನ್ಫ್ಯಾಕ್ಟ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಆದಮೇಲೆ ಫಸ್ಟ್ 20 days ಏನು ಇರುತ್ತೆ ನೋಡಿ, ಅದನ್ನ ರಿವಿಷನ್ಗೆ ಇಟ್ಕೊಳ್ಳಿ. ಫಸ್ಟ್ ನಿಮ್ಮ ಪ್ರಿಫರಬಲ್ ಯಾವ್ದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ತೀರಿ ಅನ್ನೋದು. ಇಫ್ ಯು ಆರ್ ಗುಡ್ ವಿತ್ ಫಿಸಿಕ್ಸ್ ಯು ಕ್ಯಾನ್ ಸ್ಟಾರ್ಟ್ ದಟ್, ಆರ್ ಬಯೋ ಅದನ್ನು ಸ್ಟಾರ್ಟ್ ಮಾಡ್ಬೋದು. ಐ ಸ್ಟಾರ್ಟೆಡ್ ವಿತ್ ಬಯಾಲಜಿ, ಬಿಕಾಸ್ ಬಯಾಲಜಿ ನನಗೆ ಜಾಸ್ತಿ ಕಾನ್ಸೆಪ್ಟ್ಸ್ ನೆನ್ಪಿಟ್ಕೊಳ್ಳೋದಿತ್ತು. ಐ ನೀಡ್ ಟು ಲೈಕ್ ಮಗಪ್ ಮಾಡೋದು ಜಾಸ್ತಿ ಇತ್ತು. ಸೊ ಹಾಗಾಗಿ ನಾನು ಫಸ್ಟ್ ಬಯೋ ಸ್ಟಾರ್ಟ್ ಮಾಡಿದೆ. ಬಯೋ ಅರೌಂಡ್ 5 days ಐ ಕಂಪ್ಲೀಟೆಡ್. ಈವನ್ ಫಸ್ಟ್ ಇಯರ್ ಪಾರ್ಟ್, ಸೆಕೆಂಡ್ ಇಯರ್ ಪಾರ್ಟ್ ಎರಡೂ ಕಂಪ್ಲೀಟ್ ಮಾಡಿ 5 days ರಿವಿಷನ್ ಐಮ್ ಟೆಲಿಂಗ್ ಮೇನ್ಲಿ. ಸೊ ಈ 5 days ಕಂಪ್ಲೀಟ್ಲಿ ಬಯೋಗಿಟ್ಟೆ ನಾನು. ರಿವಿಷನ್ ಇನ್ ದ ಸೆನ್ಸ್ ನಾನು ಹೇಗೆ ಮಾಡಿದ್ದೆ ಅಂದರೆ, ಇವಾಗ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಪೇಜ್ ಇದೆ. ಆ ಪೇಜ್ನಲ್ಲಿ ಏನೇನು ಮೇನ್ ಪಾಯಿಂಟ್ಸ್ ಇರುತ್ತೆ ನೋಡು, ನಾನು ಬರೆದಿದ್ದೆ ಅನ್ಮಾತು. ಮೇಲ್ಗಡೆ ಟಾಪ್ ಆಫ್ ದ ಸ್ಟಾರ್ಟಿಂಗ್ ಪೇಜ್ನಲ್ಲಿ, ಆ ಪರ್ಟಿಕ್ಯುಲರ್ ಪೇಜ್ನಲ್ಲಿ ಏನು ಮೇನ್ ಕಾನ್ಸೆಪ್ಟ್ಸ್ ಇದ್ದಾವೆ ಅವೆಲ್ಲ ಟಾಪ್ ಆಫ್ ದ ಪೇಜಲ್ಲಿ ಬರೆದು, ಲೈಕ್ ರಿವಿಷನ್ ಟೈಮಲ್ಲಿ ಇಷ್ಟು ರೀಡ್ ದ್ಯಾಟ್, ಈ ಪೇಜಲ್ಲಿ ಇದಿಷ್ಟು ಇಂಪಾರ್ಟೆಂಟ್, ನೆಕ್ಸ್ಟ್ ಪೇಜಲ್ಲಿ ಈ ಪೇಜಲ್ಲಿ ಇದಿಷ್ಟು ಇಂಪಾರ್ಟೆಂಟ್, ಇವಿಗೂ ಚೆನ್ನಾಗಿ ಬರೆದು ಇಟ್ಕೊಂಡಿದ್ದೆ. ಸೊ ದ್ಯಾಟ್ ಹೆಲ್ಪ್ ಮೀ ಅ ಲಾಟ್ ಅನ್ಮಾತು ರಿವಿಷನ್ ಟೈಮ್ನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಕೆಮಿಸ್ಟ್ರಿಗೆ ಐ ಟುಕ್ ಅರೌಂಡ್ 1 day ಫಾರ್ ಆರ್ಗ್ಯಾನಿಕ್, 1 day ಇನ್ಆರ್ಗ್ಯಾನಿಕ್, ಆ್ಯಂಡ್ ಫಿಸಿಕಲ್ಗೆ 1.5 day ಹತ್ರ ತೊಗೊಂಡಿದ್ದೆ. ಸೊ ಆರ್ಗ್ಯಾನಿಕ್ ಐ ವುಡ್ ಪ್ರಿಫರ್ ಲಾಟ್ ಆಫ್ ಡೂಯಿಂಗ್ ಎಕ್ಸಾಂಪಲ್ಸ್ ಅನ್ಮಾತು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಕ್ಸೆಪ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ಎಕ್ಸೆಪ್ಷನ್ಸ್ನ ಪರ್ಫೆಕ್ಟ್ ಆಗಬೇಕು ನೀವು, ಅದೇ ಕ್ವಶನ್ಸ್ ಆಗಿ ಕೇಳೋದಲ್ಲ. ಸೊ ಎಕ್ಸೆಪ್ಷನ್ಸ್ ಏನೇನು ಇರ್ತವೆ, ಐ ಮೇಡ್ ಅ ನೋಟ್ಸ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಪೆಷಲಿ. ಸೊ ಹಂಗಾಗಿ ಐ ಪ್ರಿಫರ್ಡ್ ದ್ಯಾಟ್. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದುಬಿಟ್ಟು ಕಂಪ್ಲೀಟ್ಲಿ ಟೆಕ್ಸ್ಟ್ ಬುಕ್ ಐ ವುಡ್ ಟೆಲ್ ಫಾರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಲೈನ್ ಟು ಲೈನ್ ಓದ್ರಿ. ಪೀರಿಯೋಡಿಕ್ ಟೇಬಲ್ ಏನೇನಿರುತ್ತೆ, ಲೈಕ್ ಎಕ್ಸೆಪ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ಈವನ್ ಫಾರ್ ಇನ್ಆರ್ಗ್ಯಾನಿಕ್, ಸೊ ಅದನ್ನ ಥಿಯರಿ ಪಾರ್ಟ್ ಏನೇನಿರುತ್ತೆ ಲೈನ್ ಟು ಲೈನ್ ಬೇಸಿಕ್ ಪ್ರಿಫರ್ ಮಾಡಿ. ಫಿಸಿಕಲ್ ಕೆಮಿಸ್ಟ್ರೀಸ್ ಏನಿಲ್ಲ, ಫಾರ್ಮುಲಾಸ್ ನೆನ್ಪಿಟ್ಕೊಳ್ರಿ, ಕನ್ವರ್ಷನ್ಸ್ ಹೆಂಗೆ ಮಾಡೋದು ಅದು ನೆನ್ಪಿಟ್ಕೊಳ್ರಿ. ಇಟ್ ಈಸ್ ಮೇನ್ ಅನ್ಮಾತು. ರಿವಿಷನ್ ಟೈಮ್ನಲ್ಲಿ ಇದು ಮಾಡಿದ್ದೀನಿ ನಾನು. ಸೊ ಫಿಸಿಕ್ಸ್ಗೆ ಐ ಹ್ಯಾವ್ ಮೇಡ್ ಅ ಫಾರ್ಮುಲಾ ಬುಕ್ ಅನ್ನೋದಿತ್ತು ನನ್ನ ಹತ್ರ. ಸೊ ಫಾರ್ಮುಲಾ ಬುಕ್ ನಾನೇ ಸ್ವಂತ ಮಾಡ್ಕೊಂಡಿದ್ದೆ. ಸೊ ಐ ಪ್ರಿಫರ್ಡ್ ದ್ಯಾಟ್ ಫಾರ್ಮುಲಾ. ಇಫ್ ಎನಿ ಎಕ್ಸೆಪ್ಷನ್ಸ್ ಆರ್ ಎನಿ ರೂಲಿಂಗ್ ಇದ್ದರೆ, ಲೈಕ್ ಅಪ್ಲೈ ಮಾಡೋಂಗಿದ್ರೆ, ಅಪ್ಲಿಕೇಶನ್ಸ್ ಕ್ವೆಶನ್ಸ್ ಇದ್ದರೆ, ಸೊ ಆ ಟೈಮ್ನಲ್ಲಿ ಅಲ್ಲೇ ಪಕ್ಕದಲ್ಲಿ ಇಟ್ ಬಿನ್ ರಿಟರ್ನ್ ಅನ್ಮಾತು. ಈ ಕೇಸ್ನಲ್ಲಿ ಹಿಂಗೆ ಬಳಸ್ಬೇಕು, ಈ ಕೇಸ್ನಲ್ಲಿ ಹಿಂಗೆ ಬಳಸ್ಬೇಕು. For physics I did that. And physics theory part ಬಂದುಬಿಟ್ಟು I preferred again NCERT textbook, which is like everything as I said. ಸೊ ಹಾಗಾಗಿ ಫಿಸಿಕ್ಸ್ ಥಿಯರಿ ಎಲ್ಲ ಮಾಡಿದ್ದೆ. ಸೊ ಫಾರ್ ಫಿಸಿಕ್ಸ್ ಐ ಟುಕ್ ಆಲ್ಮೋಸ್ಟ್ 3 days, ಸ್ವಲ್ಪ ಕ್ವೆಶನ್ಸ್ ಮಾಡಿ ಆ್ಯಂಡ್ PYQs ಇವೆಲ್ಲ ಮಾಡಿ. ದೆನ್ ಐ ವೆಂಟ್ ಫಾರ್ ರಿಮೆಂಬರಿಂಗ್ ಎವ್ರಿಥಿಂಗ್, ಫಾರ್ಮುಲಾಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಇದು ಆಲ್ಮೋಸ್ಟ್ ಇಟ್ ಟುಕ್ ಮಿ ಅರೌಂಡ್ 10 to 12 days, ಮೋರ್ ಆರ್ ಲೆಸ್ 10 to 12 days ಆಗುತ್ತೆ. ಇನ್ನು 10 to 12 days ನಾನು ಏನು ಮಾಡಿದ್ದೆ ಅಂತ ಅಂದರೆ, ಇನ್ನೂ ಟೈಮ್ ಇದ್ದಿದ್ರೆ, ಲೈಕ್ ಐ ಹ್ಯಾಡ್ ಲೈಕ್ 15 days ಇಟ್ಕೊಂಡಿದ್ದೆ ರಿವಿಷನ್ಗೆ ನಾನು. 15 days ಇನ್ನೊಂದು 3-4 days ನಂಗೆ ಉಳಿದಿತ್ತು. ಸೊ ಒನ್ಸ್ ಅಗೇನ್ ಐ ರಿವೈಸ್ಡ್ ಬಯಾಲಜಿ. ಮತ್ತು ಆ್ಯಸ್ ಐ ಸೆಡ್ ಬಯಾಲಜಿ ಇಸ್ ಕಂಪ್ಲೀಟ್ಲಿ ರಿವೈಸಿಂಗ್ ಅಗೇನ್ ಆ್ಯಂಡ್ ಅಗೇನ್. ಸೊ ಬಯಾಲಜಿ ಮತ್ತೆ ರಿವೈಸ್ ಮಾಡಿದ್ದೆ ನಾನು. 360 marks ಮೋರ್ ಸ್ಕೋರಿಂಗ್, ಆ್ಯಂಡ್ ಯು ಕ್ಯಾನ್ ಸ್ಕೋರ್ 360 out of 360 ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮತ್ತೆ ರಿವೈಸ್ ಮಾಡಿದ್ದೆ ಬಯಾಲಜಿ ನಾನು. ಇದು 15 days ಇದು ಆದಮೇಲೆ ದೆನ್ ಐ ಸ್ಟಾರ್ಟೆಡ್. ಇನ್ನು 15 days ಐ ಯೂಸ್ ಟು ಡೂ ಡೈಲಿ ಟ್ವೈಸ್ ಕ್ವೆಶನ್ ಪೇಪರ್ ಅಷ್ಟೇ. 2 times ಏನೋ ಮಾಡ್ತಿದ್ದೆ ನಾನು ಕ್ವೆಶನ್ ಪೇಪರ್.
ಒನ್ ಡೇಗೆ 2 ಕ್ವೆಶನ್ ಪೇಪರ್. ಸೊ ಮಾರ್ನಿಂಗ್ 9 ಹಂಗೆ ಲೈಕ್ ಮಾರ್ನಿಂಗ್ ಐ ಯೂಸ್ ಟು ವೇಕಪ್ ಅಟ್ 6 ಲೈಕ್ ದ್ಯಾಟ್ ಆ್ಯಂಡ್ 3 hours ಏನು ಮಾಡ್ತಿದ್ದೆ, ಐ ಯೂಸ್ ಟು ರಿವೈಸ್. ಮತ್ತು ಲೈಕ್ ಕ್ವೆಶನ್ ಪೇಪರ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಮರೆಯೋದಿದ್ರೆ ದ ಥಿಂಗ್ಸ್ ವಿಚ್ ಐ ಆಫನ್ ಫರ್ಗೆಟ್ ಅನ್ಮಾತು, ಆ ಥಿಂಗ್ಸ್ನ ಮತ್ತೆ ಮೆಮರೈಸ್ ಮಾಡ್ತಿದ್ದೆ, ಮತ್ತೆ ನೋಡ್ತಿದ್ದೆ. ದೆನ್ ಐ ಯೂಸ್ ಟು ಸ್ಟಾರ್ಟ್ ಮೈ ಕ್ವೆಶನ್ ಪೇಪರ್ ಅಟ್ 9 ಹಾಗೆ. 9 to 12 ಏನಿರ್ತಿತ್ತು, ಐ ಯೂಸ್ ಟು ಗಿವ್ ಮೈ 3 hours or 30 minutes ಎಕ್ಸೆಟ್ರಾ ಆಫ್ ದ್ಯಾಟ್ ಕ್ವೆಶನ್ ಪೇಪರ್ ಕೊಡ್ತಿದ್ದೆ. ಕುತ್ಕೊಂಡು ಟೈಮರ್ ಆನ್ ಮಾಡ್ಕೊಂಡು ಐ ಯೂಸ್ ಟು ಸ್ಟಾರ್ಟ್ ಸಾಲ್ವಿಂಗ್ ಕ್ವೆಶನ್ಸ್ ಅನ್ಮಾತು. ಐ ಯೂಸ್ ಟು ಟೇಕ್ ಪ್ರಿಂಟ್ಔಟ್ ಆಫ್ ದೋಸ್ ಕ್ವೆಶನ್ ಪೇಪರ್ಸ್ ಆ್ಯಂಡ್ ಸೇಮ್ ಮನೇಲಿ OMR ಇಟ್ಕೊಂಡು ಐ ಯೂಸ್ ಟು ಸ್ಟಾರ್ಟ್ ಬಬ್ಲಿಂಗ್ ಇಟ್, ಬಿಕಾಸ್ ಬಬಲ್ ಮಾಡೋದು ಟೈಮ್ ಕನ್ಸ್ಯೂಮಿಂಗ್ ಒನ್ ಆಫ್ ದ ಮೇನ್ ಐ ಗೆಸ್. ಮತ್ತೆ ಬೇಸಿಕಲಿ ಯು ಆರ್ ಪ್ರಾಕ್ಟೀಸಿಂಗ್ ಫೈನಲ್ ನೀಟ್ ಎಕ್ಸಾಮ್ ನೀನು ಹೆಂಗ್ ಕೊಡ್ತೀಯಾ, ಯು ಆರ್ ಜಸ್ಟ್ ಸೇಮ್ ರೆಪ್ಲಿಕೇಟಿಂಗ್ ದ ಸೇಮ್ ಥಿಂಗ್ ಇನ್ ಹೋಮ್. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದೇ ಕಮ್ ಇಂಟ್ರಪ್ಟ್ ಮೋರ್ ಟೈಮ್ಸ್ ಇಂಟ್ರಪ್ಟ್ ಮಾಡ್ತಾರೆ, ಸೊ ಡಿಸ್ಟ್ರಾಕ್ಟ್ ಆಗೋದು ಜಾಸ್ತಿ. ಸೊ ಅಂಥವನ್ನ ಅವಾಯ್ಡ್ ಮಾಡಿ. When she say interrupt or distract, that means like signature ಗಾಗ್ಲಿ you will almost waste around 5-10 minutes of time. So ಡಿಸ್ಟ್ರಾಕ್ಟ್ ಆಗ್ತೀರಿ ಯೂಶಲಿ. ಸೊ ಅವಾಯ್ಡ್ ದ್ಯಾಟ್. ಸೊ ಆ ಕೇಸ್ನಲ್ಲಿ ಮತ್ತು ಸಮ್ ಪೀಪಲ್ ಹ್ಯಾಡ್ ದ ಹ್ಯಾಬಿಟ್ ಆಫ್ ಗೋಯಿಂಗ್ ವಾಶ್ರೂಮ್ಸ್ ಕೂಡ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೆ, ಕಾನ್ಸ್ಟೆಂಟಾಗಿ 3 hours 30 minutes ಅಲ್ಲೇ ಕೂಡೋಕ್ಕೆ, ಇವೆಲ್ಲ ನಿಮಗೆ ಯು ನೀಡ್ ಟು ಬಿಲ್ಡ್ ಅಪ್ ಯುವರ್ ಸೆಲ್ಫ್ ಅಂದ್ಮಾತು. ಸೊ ಹಾಗಾಗಿ ಇವೆಲ್ಲ ನಾನು ಕುತ್ಕೊಂಡು ಐ ಯೂಸ್ ಟು ಡೂ ಸಾಲ್ವ್ ಕ್ವೆಶನ್ ಪೇಪರ್ 9 to 12. ದೆನ್ ಐ ಯೂಸ್ ಟು ಟೇಕ್ 1 hour ಬ್ರೇಕ್ ಆ್ಯಂಡ್ ದೆನ್ 1 hour ಬ್ರೇಕ್ ಆದಮೇಲೆ ಐ ಯೂಸ್ ಟು ಚೆಕ್ ಏನೇನು ತಪ್ಪು ಮಾಡಿದ್ದೀನಿ, ಎಷ್ಟು ನೆಗೆಟಿವ್ಸ್ ಹೋಗಿದ್ದಾವೆ, ಮೇನ್ಲಿ ನೆಗೆಟಿವ್ಸ್, ಎಷ್ಟು ನೆಗೆಟಿವ್ಸ್ ಹೋಗಿದ್ದಾವೆ, ಹೌ ಕ್ಯಾನ್ ಐ ಅವಾಯ್ಡ್ ಇಟ್, ಯಾಕೆ ನೆಗೆಟಿವ್ ಆಯಿತು, ಎಲ್ಲಿ ರಾಂಗ್ ಆಯಿತು, ವೇ ಡಿಡ್ ಐ ಗೋ ರಾಂಗ್. ಸೊ ಇವೆಲ್ಲ ಕ್ವೆಶನ್ಸ್ನ ಮತ್ತೆ ಐ ಯೂಸ್ ಟು ಚೆಕ್ ಇಟ್ ಔಟ್. ಚೆಕ್ ಮಾಡಿ ದೆನ್ ಫ್ರಮ್ 1 to 3 ಅನ್ನೋವರೆಗೆ ಐ ಯೂಸ್ ಟು ಚೆಕ್. ಲೈಕ್ ಚೆಕ್ ಮಾಡೋಕ್ಕೆ ಏನು ಒಂದು 1/2 hour ಹೋಗುತ್ತೆ ಅನಿಸುತ್ತೆ, ಬಟ್ ಚೆಕ್ ಮಾಡಿ ಆದಮೇಲೆ ಯು ಶುಡ್ ಲರ್ನ್ ಇಟ್. ದ್ಯಾಟ್ಸ್ ದ ಮೇನ್ ಇಂಪಾರ್ಟೆಂಟ್. ಕ್ವೆಶನ್ ಪೇಪರ್ಸ್ ಮಾಡಿ ಆದಮೇಲೆ ಏನು ಕಲಿತೀರಾ ನೋಡಿ, ದ್ಯಾಟ್ಸ್ ದ ಮೇನ್. ಫ್ರಮ್ ಯುವರ್ ಮಿಸ್ಟೇಕ್ಸ್ ಲೈಕ್ ನೆಗೆಟಿವ್ಸ್ ಯಾವ್ದು ಆಯಿತು ಆ ಕ್ವೆಶ್ಚನ್ ತಿರ್ಗಾ ಯು ಹ್ಯಾವ್ ಟು ಗೋ ಬ್ಯಾಕ್, ಯಾಕೆ ನೆಗೆಟಿವ್ ಆಯಿತು, ಸೊ ಇವೆಲ್ಲ ಎಲ್ಲಿ ರಾಂಗ್ ಹೋದೆ, ವಾಟ್ಸ್ ಐ ಮೀನ್ ಎಲ್ಲಿ ನಾನು ಕನ್ಫ್ಯೂಷನ್ ಆದೆ, ಸೊ ಯು ಹ್ಯಾವ್ ಟು ಅಗೇನ್ ಲರ್ನ್, ರಿವೈಸ್ ದ ಥಿಂಗ್ಸ್. ಅಷ್ಟೇ ಹೇಳೋಕ್ಕೆ ಇಷ್ಟಪಟ್ಟು. ಮತ್ತು ಇದಿಷ್ಟು ಆದಮೇಲೆ ದೆನ್ ಡನ್ ಫಾರ್ ದ ಡೇ. ದೆನ್ 3 o'clock or 4 ಹಾಗೆ ಐ ಯೂಸ್ ಟು ಸ್ಟಾರ್ಟ್ ಸಾಲ್ವಿಂಗ್ ಅನದರ್ ಕ್ವೆಶನ್ ಪೇಪರ್. ಸೊ ಬೇಸಿಕಲಿ ಡೇಗೆ 2 ಕ್ವೆಶನ್ ಪೇಪರ್ಸ್ ಸಾಲ್ವ್ ಮಾಡಿದ್ದೀನಿ ಫಾರ್ ಅರೌಂಡ್ 15 days. ಅದನ್ನ ಆಲ್ಮೋಸ್ಟ್ 30 ಕ್ವೆಶನ್ ಪೇಪರ್ಸ್ ಐ ಸಾಲ್ವ್. ಇನ್ನೂ ಸ್ವಲ್ಪ ದಿನ ಹಾಗೆ ದ ಸೇಮ್ ಮೋಟೋ ಕಂಟಿನ್ಯೂ ಆಗುತ್ತೆ. 4 to 7 ಅಗೇನ್ ಕ್ವೆಶನ್ ಪೇಪರ್ ಆ್ಯಂಡ್ ಐ ಯೂಸ್ ಟು ಟೇಕ್ 1 hour ಬ್ರೇಕ್ ಆ್ಯಂಡ್ ದೆನ್ ಅಗೇನ್ ಚೆಕ್ ಮಾಡು ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ಫಾರ್ ದ ಡೇ ಆ್ಯಂಡ್ ಮತ್ತು ನೈಟ್ ಇಫ್ ಟೈಮ್ ಉಳಿದಿದ್ರೆ ದೆನ್ ರಿವೈಸ್ ಒನ್ಸ್ ಅಗೇನ್ ಕಂಪ್ಲೀಟ್ಲಿ. ಫಿಸಿಕ್ಸ್ ಕಂಪ್ಲೀಟ್, ಕೆಮಿಸ್ಟ್ರಿ ಕಂಪ್ಲೀಟ್, ಬಯಾಲಜಿ ಏನೇನು ತಪ್ಪಾಗಿದೆ ಮತ್ತೆ ಕಂಪ್ಲೀಟ್ ಎಲ್ಲ ರಿವೈಸ್ ಮಾಡೋದು. ಮತ್ತೆ ಸ್ಟಾರ್ಟ್ ಫ್ರಮ್ ಅಗೇನ್ ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋದು. ಮತ್ತೆ ಏನು ಮಿಸ್ಟೇಕ್ ಆಗಿದೆ, ನೈಟ್ ನಿನ್ನೆ ಏನೇನು ಮಿಸ್ಟೇಕ್ ಮಾಡಿದೆ ಮತ್ತೆ ಕಲಿ. ಸೊ ಲರ್ನಿಂಗ್ ಫ್ರಮ್ ಯುವರ್ ಮಿಸ್ಟೇಕ್ಸ್ ವಿಲ್ ಬಿ ದ ಮೇನ್ ಅಜೆಂಡಾ. ಅಷ್ಟೇ. ಲಾಸ್ಟ್ 15 days ಏನು ಕ್ವೆಶನ್ ಪೇಪರ್ಸ್ ಮಾಡ್ತೀನೋ ದಟ್ಸ್ ದ ಮೇನ್ ಏಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೆನ್ ಈ 15 days 20 days ಎಷ್ಟು ಟೈಮ್ ಇರುತ್ತೆ, ಟ್ರೈ ಸಾಲ್ವಿಂಗ್ ಮೋರ್ ಕ್ವೆಶನ್ಸ್. ಆ್ಯಂಡ್ ಇನ್ನೊಂದು 10 days ಇದ್ದಾಗ ಇನ್ನೊಂದು 2-3 days ಹಿಂದ್ಗಡೆ PYQs ಮಾಡಿ ಯಾವ್ಯಾವ ಬಂದಿಲ್ಲ ಮತ್ತೆ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನೂ ಟೈಮ್ ಇರುತ್ತಲ್ಲ, ಸೊ ಡೋಂಟ್ ವೇಸ್ಟ್, ಅದನ್ನೆಲ್ಲ ಮಾಡಿ. ಲಾಸ್ಟ್ 5-6 days ಇದ್ದಾಗ ಐ ಸ್ಟಾರ್ಟೆಡ್ ಡೂಯಿಂಗ್ ರಿವಿಷನ್ ಅನ್ಮಾತು. ನನಗೆ ಕಂಪ್ಲೀಟ್ ರಿವಿಷನ್ ಬೇಕಿತ್ತು. ಸೊ 5 days ಬಿಫೋರ್ 2 days ಬಯಾಲಜಿ, ಸೇಮ್ 1 day ಫಿಸಿಕ್ಸ್ ಆ್ಯಂಡ್ 1 day ಕೆಮಿಸ್ಟ್ರಿ. ಹೆಂಗೆ 1 day ಮಾಡೋಕ್ಕಾಗುತ್ತೆ ಅನಿಸುತ್ತೆ, ಬಟ್ ಯು ನೀಡ್ ಟು ಲೈಕ್ ಎಷ್ಟು ವ್ಯಾಸ್ಟ್ ಇರೋದನ್ನ ಎಷ್ಟು ಶಾರ್ಟ್ ಆಗಿ ಸಿಂಪಲ್ ಆಗಿ ಮುಗಿಸ್ಕೊಂಡು ಕವರ್ ಮಾಡ್ಕೊಂತೀವಿ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಒನ್ ಡೇ ಇಟ್ಟಿದೆ ಫಿಸಿಕ್ಸ್ ಕೆಮಿಸ್ಟ್ರಿಗೆ. ಲಾಸ್ಟ್ 1 day ಏನಿರುತ್ತೆ ನೋಡಿ, ಕಂಪ್ಲೀಟ್ ಎಲ್ಲ ರಿವೈಸ್ ಮಾಡಿದ್ದೆ. ಮತ್ತು ರಿಮೆಂಬರ್ ಮಾಡ್ಕೊಳ್ಳಿ, ಏನಾದರೂ ಮಿಸ್ಟೇಕ್ ಇದ್ದರೆ ಮತ್ತೆ ಲೈಕ್ ಇದು ನೋಡಿದ ತಕ್ಷಣ ಇದು ತಪ್ಪು ಮಾಡಿದ್ದೆ ನಾನು, ಸೊ ಇವಾಗ ತಪ್ಪು ಮಾಡಬಾರ್ದು, ಅದು ನಿಮಗೆ ಬರಬೇಕು ತಲೆಯಲ್ಲಿ. ಸೊ ಇಟ್ಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟ್ ಡೂಯಿಂಗ್ ಮೋರ್ ಕ್ವೆಶನ್ ಪೇಪರ್, ರಿವೈಸ್ ಮೋರ್. ಸೊ ನೀವು ಸ್ಟಾರ್ಟಿಂಗ್ ಫಸ್ಟ್ ಇಂದ ಎಫರ್ಟ್ಸ್ ಹಾಕಿಲ್ಲ ಅಂದರೆ ಲಾಸ್ಟ್ 1 month ಇಟ್ ವಿಲ್ ಬಿ ರಿಯಲಿ ಲೈಕ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ 30-40% ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ, ಬಟ್ 100% ಕಾಂಟ್ರಿಬ್ಯೂಷನ್ ಇರೋಲ್ಲ. ಇಟ್ ಶುಡ್ ಬಿ ಸಿನ್ಸ್ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಸೊ 1 month ಇಟ್ಸ್ ಮೇನ್ಲಿ ಅಬೌಟ್ ರಿವಿಷನ್. ಹೌ ಟು ಕ್ರ್ಯಾಕ್ ನೀಟ್ ಈಸ್ ಬೇಸಿಕಲಿ ಅಬೌಟ್ ಹೌ ಯು ವಿಲ್ ರಿವೈಸ್ ಅನ್ಮಾತು ಈ 30 days. ಸೊ ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. And what you did is previous year's question paper and ನೀನು ಎಲ್ಲಿ ತಪ್ಪೋಗಿದ್ಯಾ, you went and relearned all the things. I learned mainly. ನನಗೆ ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿದೆ ಲಾಸ್ಟ್ 1 month. ಲೈಕ್
ಇಷ್ಟು ಪರ್ಫೆಕ್ಟ್ ಆಗ್ಬೋದು ಅನಿಸಿದ್ದು ಲಾಸ್ಟ್ 1 ಮಂತಲ್ಲಿ. ಸೊ ಲಾಸ್ಟ್ 1 ಮಂತ್ ವಿಲ್ ಪ್ಲೇ ಅ ವೆರಿ ಕ್ರೂಷಿಯಲ್ ರೋಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇದು ಜಸ್ಟ್ 30 ಡೇಸ್ ಅಂತ ಇವಳು ಹೇಳಿದ್ಲು. ಬಟ್ ಜಸ್ಟ್ ಕಮಿಂಗ್ ಟು ನಾಟ್ ಫನ್ನಿ ಪಾರ್ಟ್, ಟು ಹರ್ ಸೆಂಟಿಮೆಂಟ್. ನೀನು ಎಕ್ಸಾಮ್ ಬಿಫೋರ್ ವಾಟ್ ಯು ಡೂ ಯೂಶಲಿ? ಎಕ್ಸಾಮ್ ಬಿಫೋರ್ ನಾನು ನಮ್ಮ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್ ತೊಗೊತೀನಿ, ವಿಚ್ ಈಸ್ ಲೈಕ್ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಫಾರ್ ಮಿ. ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್ ತೊಗೊಂಡೆ ನಾನು ಹೋಗೋದು, ಯಾವುದೇ ಎಕ್ಸಾಮ್ ಆಗಿರಲಿ. ನಿಂತ್ಕೊಂಡು ಅವ್ರ ಕಾಲಿಗೆ ಬಿದ್ದು ಅಲ್ಲ, ಬೀಳ್ಸ್ಕೊಂಡಿಲ್ಲಾದ್ರೂ ಬಿಡಲ್ಲ ಅವಳು, ಕಾಲಿಗೆ ಬೀಳ್ಬೇಕು, ಬಿದ್ದು ದೆನ್ ಇಟ್ಸ್ ಲೈಕ್ ಮೈ ಓನ್ ಸೆಂಟಿಮೆಂಟ್ ನನ್ನ ಮಾತು. ಇಟ್ ಮೈಟ್ ಬಿ ಟ್ರೂ ಆರ್ ನಾಟ್, ಬಟ್ ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ವಿ ಸ್ಟಿಲ್ ರಿಮೆಂಬರ್ ದ ಡೇ ಲೈಕ್ ಶಿ ಹ್ಯಾವ್ ರಿಟನ್ ದ ನೀಟ್ ಎಕ್ಸಾಮ್, ಕಮ್ಮಿಂಗ್ ಔಟ್ ಆ್ಯಂಡ್ ಟೆಲ್ಲಿಂಗ್ ನಂಗೆ ಸೀಟ್ ಸಿಕ್ಬಿಡುತ್ತೆ, 100% ಸಿಕ್ತು ಸೀಟ್. ದ್ಯಾಟ್ ವಾಸ್ ಅ ಬೆಸ್ಟ್ ಪಾರ್ಟ್ ಥ್ರೂ ಔಟ್ ಅವರ್ ನೀಟ್ ಜರ್ನಿ. ಕಂಪ್ಲೀಟ್ 2 years ಆಫ್ ಎಫರ್ಟ್ಸ್ ಫೈನಲಿ ಫ್ರೂಟ್ಫುಲ್ ಆಗುತ್ತೆ ಅಂತ ಇಟ್ ವಿಲ್ ಬಿ ದ ಮೋಸ್ಟ್ ಬೆಸ್ಟ್ ಪಾರ್ಟ್ ನನಗೆ ಕೂಡ. Okay guys, maybe this video will help you like how to crack NEET in 30 days ಅಂತ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾಟ್ಸ್ ವರ್ಷಕಿ ವ್ಲಾಗ್ಸ್. See you all in another vlog. Until then, take care. See you. Bye bye. ಇನ್ನು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು. She will answer individually. Okay. Yeah. Thank you all. Thank you.